ಓಂ ಸಹಸ್ರಶೀರ್ಷ ಪುರುಷಃ ಸಹಸ್ರಾಕ್ಷ ಸಹಸ್ರಪಾತ್ ಸಭೂಮಿಂ ವಿಶ್ವತೋ ಋತ್ವಾ ಅತ್ಯಧಿಷ್ಠದಶಾಂಗುಲಂ ಪುರುಷ ಏವೇದಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ ಉದಾಮೃತತ್ವಶೇಷಾನಃ ಯದನ್ನೇನಾತಿರೋಹತಿ ಏತಾವಾನಸ್ಯ ಮಹಿಮಾ ಅಧೋ ಜಾಯಾಂಶ್ಚ ಪುರುಷಃ ಪಾದೋಸ್ಯ ವಿಶ್ವಭೂತಾನಿ ತ್ರಿಪಾದಸ್ಯಾಮೃತಂ ದಿವಿ ಏಕೋ ದೇವೋ ಸರ್ವಭೂತೇಷು ಗೂಢಃ ಸರ್ವವ್ಯಾಪಿ ಪೂರ್ಣಭೂತಾಂತರಾತ್ಮ ಕರ್ಮಾಧ್ಯಕ್ಷ ಸಾಕ್ಷಿ ಚೇತೋ ಕೇವಲೋ ನಿರ್ಗುಣಶ್ಚ ಏಕೋ ವಶೀ ನಿಷ್ಕ್ರಿಯಾಣಾಂ ಬಹೂನಾಂ ಏಕಂ ಬೀಜಂ ಬಹುಧಾಯಾಂ ಪ್ರಭುತಿ ತಮಾತ್ಮಸ್ಥಂ ಯೇನ ಪಶ್ಯಂತಿ ಧೀರಾಃ ಸೂಕ್ಷ್ಮಂ ನಿಸೂಕ್ಷ್ಮಂ ಶಾಂತಂ ನೇತರೇಷಾಂ ಯಚ್ಚಂ ಯೋರಾವೃಣೀಮಹೇ ಗಾತುಂ ಯಜ್ಞಾಯ ಗಾತುಂ ಯಜ್ಞಪತೆ ದೈವೀ ಸ್ವಸ್ತಿರಸ್ತು ನಃ ಸ್ವಸ್ತಿರ್ಮಾನುಷೇಭ್ಯಃ ಊರ್ಧ್ವಂ ಜಿಗಾತು ಭೇಷಜಂ ಶಂ ನೋ ಅಸ್ತು ದ್ವಿಪದೇ ಶಂ ಚತುಷ್ಪದೇ ಓಂ ಶಾಂತಿ ಶಾಂತಿ ಶಾಂತಿ. ನೀರಲ್ಲಿ ನೀರು ಅಡಿಮುಟ್ಟದೇನು ಆ ದೈವದ ಮೇಲೆ ಎಲ್ಲಾನು ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ಹೇ ಶಾರದೆ ನಾಟ್ಯ ಅನ್ನೋದು ನಾದ ತರಂಗಾತನೆ ನಾದ ಅನ್ನೋದು ಭಾವ ತರಂಗಕ್ಕೆ ಕಲೆಯಿಂದ ತಾನೆ ಶಿರೆಗೆ ಮಾತಿ ಶಿರೆಯಿಂದ ಕಲೆಗೆ ಕೊಂಚಾರತಿ ಪ್ರತಿಯೊಂದರಲ್ಲೂ ಅವನಾಡತಿ ಒಲವಿಂದ ತಾನೆ ಸುಖ ಸಮ್ಮತಿ ಲೋಕವೇ ರಂಗಭೂಮಿ ತಂತಾನೆ ನಡೆಯುತ್ತ ಸ್ವಾಮಿ ಪಾಲಿಗೆ ಬಂದಂತ ಪಾತ್ರ ಎಲ್ಲರೂ ಜೀವಂತಿಸಿ ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ಹೇ ಶಾರದೆ. ಥ್ಯಾಂಕ್ ಯು. ಸ್ವಾಮಿ ಬನ್ನಿ. ಆತ್ಮೀಯ ಸೋದರ ಸೋದರಿಯರೇ, ಚಿತ್ರದುರ್ಗ ಲಾಡ್ಜಿನಲ್ಲಿ ಈಗ ಒಂದು ವಿಶೇಷ ಕಾರ್ಯಕ್ರಮ. ಅದೇನೆಂದರೆ, ಈ ಲಾಡ್ಜ್ ಪ್ರಾರಂಭವಾಗಿ ಇಂದಿಗೆ 120 ವರ್ಷ 3 ದಿವಸ. ಈ ಲಾಡ್ಜ್ ಯಾವುದೇ ಒಂದು ಸಂಸ್ಥೆ ಒಬ್ಬ ವ್ಯಕ್ತಿಗಿದ್ದಂತೆ ನಮಗಿದ್ದಂತೆ 50 ವರ್ಷ 100 ವರ್ಷ ಸ್ಟೇಜ್ಗಳು ಹೇಗಿರ್ತವೆ, ಅದೇ ರೀತಿ ಸಂಸ್ಥೆಗೂ ಕೂಡ ಕಾಲಮಿತಿ. 50 ವರ್ಷಗಳ ಒಂದು ಕಾಲಘಟ್ಟದಲ್ಲಿ ಆ ಸಂಸ್ಥೆ ಸಾಮಾಜಿಕವಾಗಿ ಏನನ್ನು ಸಾಧಿಸಿತು ಅನ್ನೋದು ಮಾತ್ರ ಪೂರ್ಣವಾಗ್ತದೆ. ಅದೇ ರೀತಿ ಒಂದು ಸಂಸ್ಥೆ 100 ವರ್ಷ ಬಾಳಿತು ಅಂದರೆ ಅದು ಸಮಾಜಕ್ಕೆ ಏನನ್ನು ಕೊಟ್ಟಿದೆ ಅನ್ನೋ ಒಂದು ಪ್ರಶ್ನೆ. ಈ ಸಂಸ್ಥೆ ಪ್ರಾರಂಭವಾಗಿ 120 ವರ್ಷವಾಗಿದೆ. ಇದರಿಂದ ಅನೇಕ ಜನ ಲಾಭವನ್ನು ಪಡೆದಿದ್ದಾರೆ, ತಮ್ಮ ವೈಯಕ್ತಿಕ ಸಾಧನೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಆದರೆ ಅದು ಯಾವುದೂ ರೆಕಾರ್ಡ್ನಲ್ಲಿ ಇಲ್ಲ ನಮಗೆ. ಯಾಕಂದರೆ ದೇಶಾದ್ಯಂತ ಸಂಸ್ಥೆ ಏನು ಮಾಡ್ತಾರೆ ಅಂದರೆ ಕೇವಲ ಅವಕಾಶಗಳನ್ನು ಮಾತ್ರ ಕಲ್ಪಿಸಿಕೊಡ್ತಾರೆ.
ಈ ಅವಕಾಶವನ್ನು ಉಪಯೋಗ ಮಾಡಿಕೊಂಡು ವ್ಯಕ್ತಿ ತನ್ನ ಸಾಧನೆಯನ್ನು ತಾನೇ ಮಾಡಿಕೊಳ್ಬೇಕು. ಆದರೆ ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ ಅಂದರೆ, ಒಂದು ದೇವಸ್ಥಾನಕ್ಕೆ ಹೋಗ್ಬಿಟ್ರೆ ದೇವರು ನಮಗೆ ಮೋಕ್ಷ ಕೊಡ್ತಾನೆ, ಆಧ್ಯಾತ್ಮ ಸಂಸ್ಥೆಗೆ ಹೋಗ್ಬಿಟ್ರೆ ಆಧ್ಯಾತ್ಮ ಸಂಸ್ಥೆ ನಮ್ಮನ್ನು ಸಾಧನೆ ಮಾಡಲಿಕ್ಕೆ ಕರ್ಕೊಂಡು ಹೋಗ್ಬಿಡ್ತದೆ, ಅಥವಾ ಮೋಕ್ಷದ ಹತ್ರ ಕರ್ಕೊಂಡು ಹೋಗ್ಬಿಡ್ತದೆ. ಇವೆಲ್ಲ ತಪ್ಪು ಕಲ್ಪನೆ. ಯಾವ ವ್ಯಕ್ತಿ, ಯಾವ ಸಂಸ್ಥೆ ನಿಮ್ಮನ್ನು ಉದ್ಧಾರ ಮಾಡಲಾರ. ಯಾರನ್ನು ಉದ್ಧಾರ ಮಾಡ್ಕೋಬೇಕು? ವ್ಯಕ್ತಿ ತನ್ನನ್ನು ತಾನೇ ಸಾಧನೆಯ ಮೂಲಕ ಮುಂದುವರಿಯಲಿಕ್ಕೆ ಪ್ರಯತ್ನ ಮಾಡಬೇಕು. ಅಂಥ ಒಂದು ಅವಕಾಶವನ್ನು ಈ ಸಂಸ್ಥೆ 120 ವರ್ಷಗಳಿಂದ ಈ ಸುತ್ತಮುತ್ತಲಿನ ಜನರಿಗೆ ಕೊಡ್ತಾ ಇದೆ. ಅದರಿಂದ ಅನೇಕ ಜನ ಪ್ರಯೋಜನ ಪಡೆದಿರಬಹುದು. ಅಂತಹ ಒಂದು ಮಹಾನ್ ಸಂಸ್ಥೆ ಥಿಯೋಸಾಫಿಕಲ್ ಸೊಸೈಟಿ ಪ್ರಾರಂಭವಾಗಿ ಈ ವರ್ಷ 150 ವರ್ಷ ಆಗ್ತದೆ. 1875ರಲ್ಲಿ ಪ್ರಾರಂಭವಾಯಿತು, ಈಗ 150 ವರ್ಷಕ್ಕೆ ಪ್ರವೇಶ ಮಾಡ್ತಾ ಇದೆ. ಈ ಸಂಸ್ಥೆ 120 ವರ್ಷಕ್ಕೆ ಪ್ರವೇಶ ಮಾಡ್ತಾ ಇದೆ. ಅದರಿಂದ ಇದು ಇಲ್ಲಿನ ಜನರಿಗೆ, ಸುತ್ತಮುತ್ತಲಿನ ಜನರಿಗೆ ತನ್ನದೇ ಆದಂತಹ ಸೇವೆಯನ್ನು ಸಲ್ಲಿಸ್ತಾ ಬಂದಿದೆ. ಅದರ ಬಗ್ಗೆ ಈ ಸಂಸ್ಥೆ ನಡೆದು ಬಂದ ದಾರಿ ಹೇಗಿತ್ತು ಅನ್ನೋದನ್ನು ಈಗಿನ ಅಧ್ಯಕ್ಷರಾದಂತಹ ಶ್ರೀಯುತ ಗಂಗಾಧರನವರು ಸಂಕ್ಷಿಪ್ತವಾಗಿ ಮುಂದಿಸಬೇಕು ಅಂತ ಕೇಳ್ಕೊಳ್ತೀನಿ. ಅದಲ್ಲ ಅದರಲ್ಲಿ ಇದು ಸಂಸ್ಥೆ ಬರೋದಿಲ್ಲ. ಇದು ನೀನು ಬಾಮ್ಮ, ನೀನು ಹೇಳು ಬಾಮ್ಮ. ಇಲ್ಲ, ಜೀವನ್ಮುಕ್ತ ಮಹಾತ್ಮರಿಗೆ ನಮಸ್ಕರಿಸುತ್ತಾ, ವೇದಿಕೆ ಮೇಲೆ ಆಹ್ವಾನ ಇರುವ ಉಪಸ್ಥಿತರವರಿಗೂ ಹಾಗೂ ಸೋದರ ಸೋದರಿಯರಿಗೂ ನಮಸ್ತೆ. ಈ ದಿನ ಪರ್ವದಿನ ಅಂದರೆ ನಮ್ಮ ಚಿತ್ರದುರ್ಗ ಸೊಸೈಟಿ 10/4/1905 ಪ್ರಾರಂಭ ಆಯಿತು. 10ನೇ ತಾರೀಕು ಮಾಡಬೇಕಾಯಿತು, ಆದರೆ ಗುರುವಾರ ಇರೋದರಿಂದ ಯಾರು ಜನ ಬರೋಕ್ಕಾಗೋದಿಲ್ಲ ಸೋದರ ಸೋದರಿಯರು. ಇವತ್ತಾದರೆ ಭಾನುವಾರ ಇರೋದ್ರಿಂದ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸೋಕ್ಕೆ ಅನುಕೂಲ ಆಗುತ್ತೆ ಅಂತ ಈ ದಿನ ಈ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ. ಇದು 100 ವರ್ಷಗಳ ತುಂಬಿದ ಚಿತ್ರದುರ್ಗ ಲಾಡ್ಜಿನ ವರದಿ. ಚಿತ್ರದುರ್ಗ ಸರ್ಕಾರಿ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸುತ್ತಿದ್ದ ಶ್ರೀಮಾನ್ ಆರ್ ರಘುನಾಥರವರವರು ಪರಿಶ್ರಮದಿಂದ ಚಿತ್ರದುರ್ಗದಲ್ಲಿ ದಿನಾಂಕ 10/4/1905 ಥಿಯಾಸಫಿಕಲ್ ಸೊಸೈಟಿಯು ಸ್ಥಾಪನೆಯಾಯಿತು. ಆ ಲಾಡ್ಜಿನ ಚಾರ್ಟರನ್ನು ಅಂತಾರಾಷ್ಟ್ರೀಯ 2ನೇ ಅಧ್ಯಕ್ಷರಾದ ಡಾಕ್ಟರ್ ಆನಿ ಬೆಸೆಂಟ್ ಅವರಿಂದ ಪಡೆದಿದೆ. ಚಾರ್ಟರ್ ಸಂಖ್ಯೆ 313. ಕರ್ನಾಟಕದಲ್ಲಿ ಸ್ಥಾಪನೆಯಾದ ಲಾಡ್ಜುಗಳಲ್ಲಿ ಇದು 8ನೇಯದು. ಸೋದರ ಆರ್ ರಂಗನಾಥರವರು ಸ್ಥಾಪನಾ ಅಧ್ಯಕ್ಷರಾಗಿಯೂ, ಬಿ ರಾಮಚಂದ್ರಯ್ಯನವರು ಸ್ಥಾಪನಾ ಕಾರ್ಯದರ್ಶಿಯಾಗಿಯೂ, ಸೋದರ ಎನ್ ಭೀಮರಾವ್, ಜಿ ರಂಗದಾಸ್, ಎನ್ ತಿರುಮಲರಾವ್, ಜಡೆ ಸುಬ್ಬರಾವ್, ಎಸ್ ಡಿ ಕೃಷ್ಣರಾವ್, ಎಂ ಬಿ ಕೃಷ್ಣರಾವ್, ಟಿ ನಾಯಕ್ ಮಾದಲಿಯಾರ್, ಎನ್ ಕೃಷ್ಣರಾವ್, ಎಚ್ ವೆಂಕಟರಾಮಯ್ಯ, ಬಿ ನಾರಾಯಣರಾವ್, ಪಿ ವಾಸುದೇವರಾವ್, ಎಚ್ ಎಸ್ ಹನುಮಂತ ಕೃಷ್ಣಾಚಾರ್ ಒಟ್ಟು 14 ಮಂದಿ ಸ್ಥಾಪನಾ ಸದಸ್ಯರಿಂದ ಚಿತ್ರದುರ್ಗ ಲಾಡ್ಜ್ ಅಸ್ತಿತ್ವಕ್ಕೆ ಬಂದಿತು. ಅಧ್ಯಕ್ಷರು ಹೆಚ್ಚಿನ ಕಟ್ಟಡ ನಿರ್ಮಾಣವನ್ನು ಮಾಡಿ ಸತತವಾಗಿ ಥಿಯಾಸಫಿಕಲ್ ಚಟುವಟಿಕೆಯನ್ನು ಬಹಳ ಶ್ರದ್ಧೆಯಿಂದ ಅಧ್ಯಕ್ಷರ ನೇತೃತ್ವದಲ್ಲಿ ನಡೆಯುತ್ತಿತ್ತು. 1913ರಲ್ಲಿ ಅಧ್ಯಕ್ಷರು ತಮ್ಮ ವೃತ್ತಿಯಿಂದ ನಿವೃತ್ತಿ ಹೊಂದಿ ಚಿತ್ರದುರ್ಗವನ್ನು ಬಿಡುವ ಸನ್ನಿವೇಶ ಬಂದಾಗ ಆಸ್ತಿ ಪರಭಾರೆ ಆಗಬಾರದೆಂದು ಪರಿಗಣಿಸಿ ಥಿಯಾಸಫಿಕಲ್ ಸೊಸೈಟಿ ಇಂಡಿಯನ್ ಸೆಕ್ಷನ್ ಜನರಲ್ ಸೆಕ್ರೆಟರಿಯವರ ಹೆಸರಿಗೆ ಆಸ್ತಿಯನ್ನು ದಿನಾಂಕ 5/4/1913 ರಿಜಿಸ್ಟ್ರೇಷನ್ ಮಾಡಿಸಿರುತ್ತಾರೆ. 1917ನೇ ಸಾಲಿನಲ್ಲಿ ಫೆಡರೇಷನ್ನಿನ ವ್ಯವಸ್ಥಾಪಕರಾದ ಸೋದರ ನರಹರಿ ಶಾಸ್ತ್ರಿಗಳು ಲಾಡ್ಜಿನಲ್ಲಿ ತಮ್ಮ ಪ್ರೌಢಶಾಲೆಯಲ್ಲಿ ಸದಸ್ಯರನ್ನು ಮತ್ತು ಮಕ್ಕಳನ್ನು ಉದ್ದೇಶಿಸಿ ಸ್ಫೂರ್ತಿದಾಯಕವಾದ ಭಾಷಣವನ್ನು ಮತ್ತು ಭಕ್ತಿಪರವಾದ ಹರಿಕಥೆಯನ್ನು ಮಾಡಿರುವರು. ಇದರಿಂದ ಪ್ರೇರೇಪಿತರಾಗಿ 5 ಜನ ಸದಸ್ಯರಾದರು. 106 ಜನರು ಇವರ ಭಾಷಣಗಳನ್ನು ಕೇಳಲು ಸೇರುತ್ತಿದ್ದರು. 1928 ಮೇ 11 ಮತ್ತು 12 ದಿನಾಂಕಗಳಂದು ಕರ್ನಾಟಕ ಫೆಡರೇಷನ್ನಿನ ವಾರ್ಷಿಕ ಸಮ್ಮೇಳನವು ದಕ್ಷಿಣ ವಿಭಾಗದ ಜಂಟಿ ಜನರಲ್ ಸೆಕ್ರೆಟರಿಯವರಾಗಿದ್ದ ಸೋದರ ಎಂ ರಂಗನಾಥಂ ಮೊದಲಿಯಾರ್ ಅವರ ಅಧ್ಯಕ್ಷತೆಯಲ್ಲಿ ಚಿತ್ರದುರ್ಗದಲ್ಲಿ ನಡೆಯುತ್ತಿರುತ್ತದೆ. ಲಾಡ್ಜ್ಗಳ ವ್ಯವಸ್ಥಾಪಕರಾದ ಸೋದರ ಎಂ ವೆಂಕಟೇಶಯ್ಯನವರು ದಿನಾಂಕ 23/5/1931 ಲಾಡ್ಜಿಗೆ ಭೇಟಿ ನೀಡಿ ಪರಿಣಾಮಕಾರಿಯಾಗಿ ಉಪನ್ಯಾಸ ಮಾಡಿರುವರು.
ಸಾಹುಕಾರು ವೀರಭದ್ರಪ್ಪನವರು 1939ರಿಂದ 11/3/1978ರವರೆಗೂ ಲಾಡ್ಜಿನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುತ್ತಾರೆ. ಇವರು ಅಧ್ಯಕ್ಷರಾದ ಕಾಲದಲ್ಲಿ ಸದಸ್ಯರ ಸಂಖ್ಯೆ ಬಹಳ ಇಳಿಮುಖವಾಗಿ 4ಕ್ಕೆ ಇಳಿದಿತ್ತು. ಸ್ಕೌಟ್ ಕಮಿಷನರಾಗಿದ್ದರಿಂದ ಕೊಂಡಜ್ಜಿ ಬಸಪ್ಪನವರು 1948ರಿಂದ 1953ರವರೆಗೂ ಕಾರ್ಯದರ್ಶಿಗಳಾಗಿ ಕಾರ್ಯನಿರ್ವಹಿಸಿರುತ್ತಾರೆ. ಸೋದರ ಆರ್ ಬಾಲಸುಬ್ರಹ್ಮಣ್ಯಮ್ಮನವರು 1953ರಿಂದ 12/7/1967ರವರೆಗೂ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡಿರುವರು. ಇವರ ಕಾಲದಲ್ಲಿ ಸದಸ್ಯರ ಸಂಖ್ಯೆ 12ಕ್ಕೆ ಏರಿತ್ತು. 1955 ನವೆಂಬರ್ 6, 7 ಮತ್ತು 8 3 ದಿನಗಳು ವ್ಯಾಸಂಗ ಗೋಷ್ಠಿಯು ಚಿತ್ರದುರ್ಗದಲ್ಲಿ ಸೋದರ ಟಿ.ವಿ. ರಾಜಪ್ಪನವರ ನಿರ್ದೇಶನದಲ್ಲಿ ನಡೆದಿರುತ್ತದೆ. ಸೋದರ ವಾಸುದೇವಯ್ಯನವರು, ಸಂಜೀವಯ್ಯನವರು ಉಪನ್ಯಾಸಗಳನ್ನು ಮಾಡಿರುವರು. ಸೋದರ ರಾಜಶೇಖರಯ್ಯನವರು ಭಕ್ತಿ ಮತ್ತು ಜಾನಪದ ಗೀತೆಗಳನ್ನು ಹಾಡಿರುವರು. 1957 ನವೆಂಬರ್ 9 ಸೋದರ ಎಸ್. ಕೃಷ್ಣಮೂರ್ತಿಯವರು ಲಾಡ್ಜಿಗೆ ಭೇಟಿ ನೀಡಿ ಪ್ರಜ್ಞೆಯ ಮೇಲಿನ ತೆರೆಗಳು ಎಂಬ ವಿಷಯವಾಗಿ ಉಪನ್ಯಾಸ ಮಾಡಿರುತ್ತಾರೆ. 1958 ಸೆಪ್ಟೆಂಬರ್ 22, 23 2 ದಿನಗಳು ಜಿಲ್ಲಾ ಸಮ್ಮೇಳನವು ಸೋದರ ಎಸ್. ಎನ್. ಮುನಿರಾವ್ ಅವರ ನಿರ್ದೇಶನದಲ್ಲಿ ನಡೆದಿದೆ. 1943 ಮೇ 13ರಂದು ಅಡಿಯಾರಿನ ಹೆನ್ರಿ ಇವಾನ್ ಡಿ ಫೋಲ್ ರವರು ಲಾಡ್ಜಿಗೆ ಭೇಟಿ ನೀಡಿ ಉಪನ್ಯಾಸ ಮಾಡಿರುತ್ತಾರೆ. 1955ರಲ್ಲಿ ಮುರುಘಾ ಮಠದ ಅಧ್ಯಕ್ಷರಾಗಿದ್ದ ನಿರಂಜನ ಜಗದ್ಗುರು ಶ್ರೀ ಜಯ ವಿಭವ ಮುರುಘರಾಜೇಂದ್ರ ಮಹಾಸ್ವಾಮಿಯವರನ್ನು ಲಾಡ್ಜಿಗೆ ಆಹ್ವಾನಿಸಿದ್ದರು. ಇವರು ಭಾಷಣದಲ್ಲಿ ಕಾಶಿಯಲ್ಲಿ ಥಿಯಾಸಫಿಕಲ್ ಸೊಸೈಟಿಯಿಂದ ಪ್ರಭಾವಿತನಾದೆ. ಈಗಿನ ಪ್ರಪಂಚಕ್ಕೆ ಥಿಯಾಸಫಿಕಲ್ ಸೊಸೈಟಿಯ ನವೀನ ರೀತಿಯಲ್ಲಿ ಥಿಯಾಸಫಿಯನ್ನು ಕೊಡುತ್ತಿರುವುದು ಸೂಕ್ತವಾಗಿದೆ. ಅದರ ಒಂದು ಶಾಖೆ ಚಿತ್ರದುರ್ಗದಲ್ಲಿ ಕೆಲಸ ಮಾಡುತ್ತಿರುವುದನ್ನು ಕಂಡು ನನಗೆ ಬಹಳ ಸಂತೋಷವಾಗಿದೆ. ನನ್ನ ಸಹಾಯ ಈ ಸೊಸೈಟಿಗೆ ಸದಾ ಸಿದ್ಧರಾಗಿರುವುದೆಂದು ಅಪ್ಪಣೆ ಕೊಟ್ಟಿದ್ದರು. ಸೋದರ ಆರ್. ಎಚ್. ಜಯಪ್ಪನವರು 1967ರಿಂದ 1971ರವರೆಗೂ ಕಾರ್ಯದರ್ಶಿಗಳಾಗಿ ಕಾರ್ಯನಿರ್ವಹಿಸಿರುತ್ತಾರೆ. ಡಾಕ್ಟರ್ ಆರ್. ರಂಗಯ್ಯನವರು ಲಾಡ್ಜುಗಳ ಸಹ ವ್ಯವಸ್ಥಾಪಕರಾಗಿದ್ದು ಪ್ರತಿ ತಿಂಗಳು ಚಿತ್ರದುರ್ಗ ಲಾಡ್ಜಿಗೆ ಭೇಟಿ ನೀಡಿ ಉಪನ್ಯಾಸಗಳನ್ನು ಮಾಡಿ ಲಾಡ್ಜಿನ ಅಭಿವೃದ್ಧಿಗಾಗಿ ಶ್ರಮಿಸಿರುವರು. ಸೋದರ ಟಿ.ವಿ. ರಾಜಪ್ಪನವರು ಆಗಾಗ್ಗೆ ಲಾಡ್ಜಿಗೆ ಭೇಟಿ ನೀಡಿ ಸ್ಫೂರ್ತಿದಾಯಕ ಭಾಷಣಗಳನ್ನು ಮಾಡಿರುವರು. 1970ರಲ್ಲಿ ಡಾಕ್ಟರ್ ಆನಿ ಬೆಸೆಂಟರ ಜನ್ಮ ದಿನೋತ್ಸವದಲ್ಲಿ ಸೋದರ ಗುರು ಮತ್ತು ಕಮಲಮ್ಮನವರ ಬೆಸೆಂಟರ ಬಗ್ಗೆ ಉಪನ್ಯಾಸ ಮಾಡಿರುವರು. 1971ರಲ್ಲಿ ಡಾಕ್ಟರ್ ಆರ್. ರಂಗಯ್ಯನವರು ಅಧ್ಯಕ್ಷತೆಯಲ್ಲಿ ಸರ್ವ ಸದಸ್ಯರ ಸಭೆ ನಡೆದು ಹೊಸ ಪದಾಧಿಕಾರಿಗಳ ಆಯ್ಕೆ ಆಯಿತು. ಸಾಹುಕಾರು ವೀರಭದ್ರಪ್ಪನವರು ಅಧ್ಯಕ್ಷರಾಗಿ ಮುಂದುವರೆದರು. ಸೋದರ ದುರ್ಗಪ್ಪ ರೆಡ್ಡಿ ಕಾರ್ಯದರ್ಶಿಗಳಾಗಿ, ಸೋದರ ಸಿ. ಶಂಕರಪ್ಪನವರು ಸಹ ಕಾರ್ಯದರ್ಶಿಗಳಾಗಿ ಆಯ್ಕೆಯಾದರು. 1971ರಿಂದ 1976ರವರೆಗೂ ಸೋದರ ದುರ್ಗಪ್ಪ ರೆಡ್ಡಿ ಕಾರ್ಯದರ್ಶಿಗಳಾಗಿ ಕಾರ್ಯನಿರ್ವಹಿಸಿರುತ್ತಾರೆ. ಇವರ ಕಾಲದಲ್ಲಿ ಸದಸ್ಯರ ಸಂಖ್ಯೆ 18ಕ್ಕೆ ಏರಿತ್ತು. 1972 ಫೆಬ್ರವರಿ 27, 28ರಂದು ಉತ್ತರ ಭಾಗದ ಗ್ರೂಪ್ ಕಾರ್ಯದರ್ಶಿಗಳಾದ ಸೋದರ ಟಿ.ವಿ. ರಾಜಪ್ಪನವರು ನಿರ್ದೇಶನದಲ್ಲಿ 2 ದಿನಗಳ ವ್ಯಾಸಂಗ ಗೋಷ್ಠಿ ಬಹಳ ಯಶಸ್ವಿಯಾಗಿ ನಡೆದಿರುತ್ತದೆ. 1971 ಡಿಸೆಂಬರ್ 12, 12 ಕೊಳ್ಳೇಗಾಲದ ಎ. ವೆಂಕಟಕೃಷ್ಣ ಶೆಟ್ಟಿ ಲಾಡ್ಜಿನ ಉಪನ್ಯಾಸ ಮಾಡಿರುವರು. ಸೋದರ ಜಿ. ಮಲ್ಲಪ್ಪ 1976ರಿಂದ 1991ರವರೆಗೂ ಕಾರ್ಯದರ್ಶಿಗಳಾಗಿ ಕಾರ್ಯನಿರ್ವಹಿಸಿರುತ್ತಾರೆ. ಇವರ ಕಾಲದಲ್ಲಿ ಸದಸ್ಯರ ಸಂಖ್ಯೆ 29ಕ್ಕೆ ಏರಿತು. 1977 ಮೇ 7 ಮತ್ತು 8ರಂದು ಫೆಡರೇಷನ್ನ 68ನೇ ವಾರ್ಷಿಕ ಸಮ್ಮೇಳನವು 6ನೇ ಅಂತಾರಾಷ್ಟ್ರೀಯ ಅಧ್ಯಕ್ಷರಾದ ಜಾನ್ ಕೋಟ್ಸ್ ರವರು ಅಧ್ಯಕ್ಷತೆಯಲ್ಲಿ ಚಿತ್ರದುರ್ಗದಲ್ಲಿ ನಡೆದಿರುತ್ತದೆ. 16/12/1977ರಿಂದ ದಿನಾಂಕ 20/12/1977ರವರೆಗೂ ಭಗವದ್ಗೀತೆ ಪ್ರವಚನ ಕಾರ್ಯಕ್ರಮವು ಡಾಕ್ಟರ್ ಎ. ರಂಗಯ್ಯನವರ ನೇತೃತ್ವದಲ್ಲಿ ಲಾಡ್ಜಿನಲ್ಲಿ ನಡೆದಿದೆ. ದಿನಾಂಕ 22/2/1977ರಿಂದ
2-3-1977 ಸೋದರಿ ವೆಂಕಟಲಕ್ಷ್ಮಮ್ಮನವರು ಲಾಡ್ಜಿನಲ್ಲಿ ಇದ್ದು ವ್ಯಾಸಂಗ ತರಗತಿಗಳನ್ನು ನಡೆಸಿಕೊಟ್ಟಿರುತ್ತಾರೆ. 1978ರಿಂದ 1980ರವರೆಗೂ ಸೋದರ ಶ್ರೀ ಶಂಕರಪ್ಪನವರು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿರುತ್ತಾರೆ. 1980ರಿಂದ 1981ರವರೆಗೂ ಸೋದರ ಎಸ್. ವೀರಭದ್ರಪ್ಪನವರು ಅಧ್ಯಕ್ಷರಾಗಿದ್ದರು. ಸುಮಾರು 41 ವರ್ಷಗಳು ಲಾಡ್ಜಿನ ಅಧ್ಯಕ್ಷರಾಗಿ ಕೆಲಸ ಮಾಡಿದ ಸಾಹುಕಾರು ವೀರಭದ್ರಪ್ಪನವರು ದಿನಾಂಕ 3/8/1981ರಂದು ಸ್ವಸ್ಥಾನ ಸೇರಿದರು. 1982ರಿಂದ 1991ರವರೆಗೂ ಸೋದರ ಜಿ. ತಿಮ್ಮಾರೆಡ್ಡಿಯವರು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿರುತ್ತಾರೆ. 1982 ಏಪ್ರಿಲ್ 24 ಮತ್ತು 25 2 ದಿನಗಳ ವ್ಯಾಸಂಗಗೋಷ್ಠಿಯನ್ನು ಸೋದರ ಜಿ. ಶಂಕರನಾರಾಯಣವರ ನಿರ್ದೇಶನದಲ್ಲಿ ನಡೆದಿರುತ್ತದೆ. ಈ ಗೋಷ್ಠಿಯಲ್ಲಿ ಸೋದರರಾದ ಕೆ. ಬಿ. ಹನುಮಂತರಾಯ, ಎಸ್. ಎಂ. ಚಂದ್ರಶೇಖರಯ್ಯ, ಅರವರಾಮಪ್ಪ, ಎಂ. ಮಾರ್ಕಂಡಯ್ಯ, ಎಸ್. ಎಂ. ಉಮಾಕಾಂತರಾವ್, ವೆಂಕಟಲಕ್ಷ್ಮಮ್ಮನವರು ಪಾಲ್ಗೊಂಡು ಉಪನ್ಯಾಸ ಮಾಡಿರುವರು. 1983 ಆಗಸ್ಟ್ 27 ಮತ್ತು 28ರಂದು 2 ದಿನಗಳ ವ್ಯಾಸಂಗಗೋಷ್ಠಿಯನ್ನು ಸೋದರ ಜಿ. ಶಂಕರನಾರಾಯಣರವರು ನಿರ್ದೇಶಿಸಿರುತ್ತಾರೆ. ಸೋದರರಾದ ಸಿ. ಎನ್. ನಾಗರಾಜ್, ಕೆ. ಬಿ. ಹನುಮಂತರಾಯ, ಅರವರಾಮಪ್ಪ, ಎಸ್. ಕೆ. ವೀರಭದ್ರಾಚಾರಿ ಹಾಗೂ ಎಸ್. ರಾಮಶಾಸ್ತ್ರಿಗಳು ಉಪನ್ಯಾಸ ಮಾಡಿರುವರು. 1980ರಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ಸೋದರ ಎನ್. ಎನ್. ಮುನಿರಾಯರು ಲಾಡ್ಜಿಗೆ ಭೇಟಿ ನೀಡಿ ಉಪನ್ಯಾಸ ಮಾಡಿರುವರು. 1980 ಆಗಸ್ಟ್ ತಿಂಗಳಲ್ಲಿ ಸೋದರ ಮಾರ್ಕಂಡಯ್ಯನವರು ಲಾಡ್ಜಿನ ಸದಸ್ಯರನ್ನು ಉದ್ದೇಶಿಸಿ ಪ್ರವಚನ ಮಾಡಿರುತ್ತಾರೆ. 1991ರಿಂದ 25/5/2003 ಸೋದರ ಶ್ರೀ ಶಂಕರಪ್ಪನವರು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿರುತ್ತಾರೆ. 1995ಕ್ಕೆ ಸದಸ್ಯರ ಸಂಖ್ಯೆ 52ಕ್ಕೆ ಏರಿತು. 26/5/2003ರಿಂದ 21/1/2008ರವರೆಗೂ ಸೋದರ ಜಿ. ತಿಮ್ಮಾರೆಡ್ಡಿಯವರು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿರುತ್ತಾರೆ. 1991ರಿಂದ 25/5/1999ರವರೆಗೂ ಸೋದರ ಬಿ. ಬಸಣ್ಣನವರು ಕಾರ್ಯದರ್ಶಿಗಳಾಗಿ ಕೆಲಸ ಮಾಡಿರುವರು. 1999ರಿಂದ 2007ರವರೆಗೂ ಸೋದರ ಎನ್. ಶಿವಲಿಂಗಯ್ಯ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡಿದರು. 23/7/2007ರಲ್ಲಿ ಸೋದರ ಶಿವಲಿಂಗಯ್ಯನವರು ಸ್ವಸ್ಥಾನ ಸೇರಿದರು. ತದನಂತರ 2008ರಿಂದ ಸೋದರ ಕೆ. ಎಂ. ಉಮಾಪತಿ ಕಾರ್ಯದರ್ಶಿಗಳಾಗಿ, ಸೋದರ ಎಂ. ಗಂಗಾಧರಪ್ಪ ಅಧ್ಯಕ್ಷರಾಗಿಯೂ ಕಾರ್ಯನಿರ್ವಹಿಸುತ್ತಿದ್ದಾರೆ. 2007 ಮೇ 21ರಿಂದ ಮೇ 29ರವರೆಗೂ ರಾಷ್ಟ್ರೀಯ ಉಪನ್ಯಾಸಕರಾದ ಡಾಕ್ಟರ್ ಎ. ಕಣ್ಣನ್ ಹೊಸಬರಿಗಾಗಿ ಥಿಯಾಸಫಿ ಎಂಬ ವಿಷಯವಾಗಿ ವ್ಯಾಸಂಗದ ತರಗತಿಯನ್ನು ನಡೆಸಿಕೊಟ್ಟರು. ಸೋದರಿ ಕೆ. ಪಾರ್ವತಮ್ಮನವರು ವ್ಯಾಸಂಗದ ತರಗತಿಯಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರುತ್ತಾರೆ. 2007 ಮೇ 14ರಂದು 14ರಿಂದ 19ರವರೆಗೂ ಸೋದರ ಉಮಾಪತಿಯವರ ನೇತೃತ್ವದಲ್ಲಿ ಮಕ್ಕಳ ಸಚೇತನ ಶಿಬಿರವನ್ನು ನಡೆಸಿರುತ್ತಾರೆ. 2001 ಜೂನ್ 29ರಂದು ಅಂತಾರಾಷ್ಟ್ರೀಯ ಅಧ್ಯಕ್ಷಿಣಿ ಶ್ರೀಮತಿ ರಾಧಾ ಬರ್ನಿಯವರು ಲಾಡ್ಜಿಗೆ ಭೇಟಿ ನೀಡಿದರು. ಸೋದರಿ ಭುವನೇಶ್ವರಿ, ಸೋದರ ಎಚ್. ಜಗದೀಶ್, ಸೋದರ ಕಸ್ತೂರಿ, ಗಂಗಾಧರ್ ಮೂರ್ತಿ, ಶೀಲವಂತ, ಎಸ್. ಸತ್ಯನಾರಾಯಣ, ಎನ್. ಆರ್. ಸುಬ್ಬಾರಾವ್, ಕೆ. ಎಲ್. ನಂಜುಂಡಶೆಟ್ಟರ್ ಅವರುಗಳು ಲಾಡ್ಜಿಗೆ ಭೇಟಿ ನೀಡಿ ಉಪನ್ಯಾಸವನ್ನು ಮಾಡಿರುತ್ತಾರೆ. 2004ರಿಂದ ಪ್ರತಿ ಭಾನುವಾರ ತಪ್ಪದೆ ಜ್ಯೋತಿ ಪೂಜೆಯನ್ನು ಸೋದರ ಶೇಖರ್ ಮತ್ತು ರಾಘವೇಂದ್ರ ನಾಯ್ಕರವರು ನಡೆಸುತ್ತಾ ಬಂದಿದ್ದಾರೆ. ಡಾಕ್ಟರ್ ಆನಿ ಬೆಸೆಂಟ್ ಅವರ ಸ್ಥಾಪನೆಯ ದಿನಾಚರಣೆ ಮತ್ತು ಪ್ರಮುಖ ಥಿಯಾಸಫಿ ಹಬ್ಬಗಳನ್ನು ಆಚರಿಸುತ್ತಾ ಇದ್ದೇವೆ. ಈಗ ಕಾರ್ಯದರ್ಶಿಗಳಾದ ಚಂದ್ರಶೇಖರ್ ಶಾಸ್ತ್ರಿ ಅವರು ಸಹ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡಿದರೆ ಈ ಒಂದು ವರ್ಷದಿಂದ ರಾಘವೇಂದ್ರ ಅವರು ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. 2006ರಲ್ಲಿ ಇಂಡಿಯನ್ ಸೆಕ್ಷನ್ನಲ್ಲಿ ಆಸ್ತಿ ವಹಿವಾಟು ಜಂಟಿ ಜನರಲ್ ಕಾರ್ಯದರ್ಶಿಗಳಾದ ಸೋದರ ಎನ್. ಸಿ. ರಾಮಾನುಜಾಚಾರ್ಯರು, ಫೆಡರೇಷನ್ ಹಾಗೂ ಚಿತ್ರದುರ್ಗ ಲಾಡ್ಜಿನ ಪದಾಧಿಕಾರಿಗಳ ಸಹಮತಿಯಿಂದ
30 ಅಂಗಡಿ ಮಳಿಗೆಗಳನ್ನು ಸೋದರ ಜಿ ತಿಮ್ಮಾರೆಡ್ಡಿ ಮೇಲ್ವಿಚಾರಣೆಯಲ್ಲಿ ಕಟ್ಟಲಾಯಿತು. ಇದರ ಲೆಕ್ಕಾಚಾರವನ್ನು ಇಂಡಿಯನ್ ಸೆಕ್ಷನ್ ಅವರು ನೋಡಿಕೊಳ್ಳುತ್ತಿದ್ದಾರೆ. 2009 ಮೇ 8ರಲ್ಲಿ 6 ಜನ ಚಿತ್ರದುರ್ಗ ಅಭಿವೃದ್ಧಿ ಡೆವಲಪ್ಮೆಂಟ್ ಸಮಿತಿಯನ್ನು ರೂಪಿಸಲಾಗಿದೆ. ಈ ಸಮಿತಿಯನ್ನು ಇಂಡಿಯನ್ ಸೆಕ್ಷನ್ ಖಜಾಂಚಿಗಳಾದ ಸೋದರ ಪಂಚಾಕ್ಷರಯ್ಯನವರು ಚೇರ್ಮನ್ ಆಗಿ ನೇಮಕ ಮಾಡಿ ಲಾಡ್ಜಿನಿಂದ ಅಧ್ಯಕ್ಷರು, ಕಾರ್ಯದರ್ಶಿ ಸೋದರ ತಿಮ್ಮಾರೆಡ್ಡಿಯವರನ್ನು ಹಾಗೂ ಫೆಡರೇಷನ್ನಿನಿಂದ ಸೋದರ ರಾಮಯ್ಯ ಶೆಟ್ಟಿ ಮತ್ತು ಸೋದರ SK ವೀರಭದ್ರಾಚಾರ್ಯರನ್ನು ಸದಸ್ಯರನ್ನಾಗಿ ಆಯ್ಕೆ ಮಾಡಲಾಗಿದೆ. ಹಾಗೆಯೇ ಕರ್ನಾಟಕ ಥಿಯಾಸಫಿಕಲ್ ಸೊಸೈಟಿಯ ಎಲ್ಲ ಲಾಡ್ಜುಗಳಿಂದ ಸೋದರರು ಸೋದರಿಯರು ಬಂದು ಈ ಚಿತ್ರದುರ್ಗ ಲಾಡ್ಜಿಗೆ ಬಂದು ವ್ಯಾಸಂಗ ಗೋಷ್ಠಿಯನ್ನು ಸಹ ಮಾಡಿದ್ದಾರೆ. ಇಷ್ಟು ಹೇಳಿ ನಾನು ವರದಿಯನ್ನು ಮುಗಿಸ್ತೇನೆ.